ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕ್ಯಾಪ್ಸಿಕಮ್ ಬಜ್ಜಿನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಅಲ್ಲೇ ಇಟ್ಟು ಸ್ವಲ್ಪ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಎಲ್ಲ ಪದಾರ್ಥಗಳನ್ನ ಒಂದು ಬೌಲ್ ಒಳಗಡೆ ಹಾಕಿ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಮ್ನ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಒಂದು ಬಜ್ಜಿ ಮಾಡೋ ಪಾತ್ರೆನ ತಗೊಂಡು ಗ್ಯಾಸ್ ಮೇಲೆ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಪೀಸಸ್ನ ಕಡಲೆ ಹಿಟ್ಟೊಳಗಡೆ ಅದ್ಬಿಟ್ಟು ಅಂದರೆ ಡಿಪ್ ಮಾಡಿ ಕಾಯಕ್ಕಿಟ್ಟಿರುವಂಥ ಎಣ್ಣೆ ಒಳಗಡೆ ಹಾಕಬೇಕು. ಮಾಡೋಕ್ಕೆ ಎಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀರಾ ಮತ್ತು ಎಷ್ಟು ಎಣ್ಣೆನ ಹಾಕ್ಕೊಂಡು ಬೇಯಿಸ್ತೀರಾ ಅನ್ನೋದ್ರ ಮೇಲೆ ಕ್ಯಾಪ್ಸಿಕಮ್ನ ಒಂದು ಸರಿಗೆ ಎಷ್ಟು ಬೇಯಿಸ್ಬೋದು ಅನ್ನೋದು ಗೊತ್ತಾಗುತ್ತೆ. ನೀವೇನಾದರೂ ಚಿಕ್ಕ ಬಾಣಲಿ ತೊಗೊಂಡಿದ್ರೆ ಅಥವಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರೆ 3-4, ಇಲ್ಲ ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದರೆ ತುಂಬ ಆಯಿಲ್ನ ಹಾಕ್ಕೊಂಡಿದ್ರೆ 5-6 ಬಜ್ಜಿನ ಒಟ್ಟಿಗೆ ಬೇಯಿಸ್ಬೋದು. ಬಜ್ಜಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.